ವಿಜೇಂದ್ರ ಘೋಷಣೆಗೆ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಹೈಕಮಾಂಡ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಕೆಲವರು ಹೇಳ್ತಾರೆ. ವಿಜೇಂದ್ರ ಕೆಳಗಿಳಿಯೋಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಅವ್ರ ವಿರೋಧಿಗಳು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಸಂಧಾನ ಮಾಡಿದ್ರು ಸರಿ ಹೋಗುತ್ತೆ, ಸೋಮಣ್ಣ ಮಾಡ್ತಾರೆ ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆಗಳು ಬಿಜೆಪಿಗರಿತ್ತು. ಅದಾಗಲಿಲ್ಲ. ಯಾಕಂದರೆ ಬಿಜೆಪಿಯ ಮತ್ತೊಂದು ಬಣದ ನಾಯಕರು ಭಿನ್ನಮತದ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಇವತ್ತು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರದಲ್ಲಿ ಒಂದಷ್ಟು ಜನ ಸೇರ್ಕೊಂಡು. ಮೊನ್ನೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಬರ್ಡೇ ಮಾಡಿದರು ಜೋರಾಗೆ. ಆದರೂ ಒಂದೆರಡು ದಿನ ಹಿಂದೆ ಗೋಕಾಕಗಳೆಲ್ಲ ಸೇರಿದ್ರು. ಸೊ ಹಿಂಗೆ ನಿರಂತರವಾಗಿ ಬಿಜೆಪಿಯ ಒಂದು ಬಣ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲು ವಿಜೇಂದ್ರ ಅವ್ರನ್ನ ಇಳಿಸೋಕೆ ಟ್ರೈ ಮಾಡ್ತಿದೆ. ಸಿದ್ದೇಶ್ವರ್ ಅವರು, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಇವರೆಲ್ಲ ಸೇರಿ. ಇನ್ನೊಂದು ಕಡೆ ವಿಜೇಂದ್ರ ನಾನು ಮತ್ತೆ ಆಗ್ತೀನಿ ಅನ್ನೋ ವಿಶ್ವಾಸ. ಅವ್ರ ತಂದೆಯನ್ನು ಅಖಾಡಕ್ಕೆ ಇಳಿಸವ್ರೆ. ಯಾಕೆಂದರೆ ವಿಜೇಂದ್ರ ಪರವಾಗಿ ಲಾಬಿ ಮಾಡೋರು ಅವ್ರ ಅಪ್ಪ ಒಬ್ಬರೇ. ಈಗ ವಿಜೇಂದ್ರನೇ ಬೇಕು, ವಿಜೇಂದ್ರ ಅವ್ರನ್ನೇ ಮುಂದುವರಿಸಿ ಅನ್ನೋ ಸಂಖ್ಯೆ ತೀರಾ ಕಡಿಮೆ. ಯಾಕಂದರೆ ಪ್ರಹ್ಲಾದ್ ಜೋಶಿಯವರಾಗಲಿ, ಸಂತೋಷ್ ಇವರಾಗಲಿ, ಡಾಕ್ಟರ್ ಕೆ ಸುಧಾಕರ್ ಆಗಲಿ, ಬೊಮ್ಮಾಯಿಯವರಾಗಲಿ, ಜಗದೀಶ್ ಶೆಟ್ಟರ್ ಆಗಲಿ, ಯಾರೊಬ್ಬರು ಕೂಡ ವಿಜೇಂದ್ರ ಪರವಾಗಿಲ್ಲ. ಕಾರಣ ವಿಜೇಂದ್ರಗೂ ಗೊತ್ತು, ಅವ್ರಿಗೂ ಗೊತ್ತು ಯಾವ ಕಾರಣಕ್ಕೆ ಅವರೆಲ್ಲ ನಮ್ಮ ಪರವಾಗಿಲ್ಲ ಅಂತ. ಸೊ ಹೀಗಾಗಿ ಯಾರನ್ನೂ ನಂಬದೆ ಯಡಿಯೂರಪ್ಪ ಕಡೆ ಆಟ ಆಡಕ್ಕೆ ನಿಂತಿದ್ದಾರೆ. ವಿಜೇಂದ್ರಗೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನ ಮಿಸ್ ಆಗಬಾರ್ದು ಅಂತ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಅಂತಾರೆ, 56 ಇಂಚು ಎದೆಯ ಮೋದಿ ಅಂತಾರೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ನೇಮಕ ಮಾಡೋಕ್ಕಾಗಲಿಲ್ಲ. ಕರ್ನಾಟಕ ಬಿಜೆಪಿ ಕಿತ್ತಾಟವನ್ನು 2 ವರ್ಷದಿಂದ ಸರಿ ಮಾಡೋಕ್ಕಾಗಲಿಲ್ಲ. ಆದರೂ ಸ್ಟ್ರಾಂಗ್ ಹೈಕಮಾಂಡ್ ಕತೆ ಹೇಳ್ತಾರೆ ಜನಗಳಿಗೆ. ಸರಿಯಾಗಿ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದಂಥ ಕರ್ನಾಟಕದ ಬಿಜೆಪಿಯ ಜಗಳ ಸರಿ ಮಾಡೋಕ್ಕೆ ಶಕ್ತಿ ಇಲ್ಲದಿರೋ ಹೈಕಮಾಂಡ್, ಅದು ಒಂದು ಹೈಕಮಾಂಡ ಅಂತ ಅನ್ಸುತ್ತೆ. JP ನಡ್ಡಾ ಅಧ್ಯಕ್ಷರಾದರೂ ಒಂದು ರೀತಿ ಶ್ಯಾಡೋ ಅಧ್ಯಕ್ಷ ಅಮಿತ್ ಶಾ. ಈಗ ಹೊಸ ಅಧ್ಯಕ್ಷನ ನೇಮಕ ಮಾಡೋಕ್ಕೂ ಕೂಡ ಒಂದಷ್ಟು ನಡೀತಾ ಇದೆ, ರಾಷ್ಟ್ರೀಯ ಅಧ್ಯಕ್ಷರನ್ನ. ಒಟ್ಟಾರೆಯಾಗಿ ಬಿಜೆಪಿ ಕೇವಲ ಮೋದಿ, ಅಮಿತ್ ಶಾ ಅನ್ನೋ 2 ಶಕ್ತಿಗಳ ಕಪಿಮುಷ್ಟಿಯಲ್ಲಿ ಸೇರ್ಕೊಂಡು ಅವರೇ ರಾಜ್ಯಾಧ್ಯಕ್ಷ ಆಗ್ಬಿಟ್ರಾಯ್ತದಪ್ಪ. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಮಿತ್ ಶಾ ನೇಮಕ ಅಂತ ಘೋಷಣೆ ಮಾಡ್ಕೋಬೇಕು. ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಅಮಿತ್ ಶಾ ಅಂತ ಘೋಷಣೆ ಮಾಡ್ಕೋಬೇಕು. ಯಾಕೆ ಈ ಥರ ಅಂದರೆ ಯಾರ ಮೇಲೆ ನಂಬಿಕೆ ಇಟ್ಟಾರ ಜವಾಬ್ದಾರಿ ಕೊಡಬೇಕಲ್ಲ. ಇಲ್ಲ ಜವಾಬ್ದಾರಿ ಕೊಟ್ಟವ್ರಿಗೆ ವಿಜೇಂದ್ರ ಘೋಷಣೆ ಮಾಡಿದ್ರೆ ಅವ್ರನ್ನ ವಿರುದ್ಧವಾಗಿ ನಿಲ್ಲೋರನ್ನ ಸಮಾಧಾನ ಮಾಡಬೇಕು. ಇಲ್ಲ ಇದ್ರಿ ಹೋಗಿ ಅನ್ಬೇಕಲ್ಲ, ಅದು ಮಾಡಲ್ಲ. ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ 2-3 ಸೀಟ್ ಶಾರ್ಟೇಜಲ್ಲಿ ಬಂದು ಸರ್ಕಾರ ಮಾಡೋರು 2 ಸಾರಿ ಬಿಜೆಪಿಗರು. ಅಂತ ಬಿಜೆಪಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲು ಸಾಧ್ಯ ಆಗದೆ ಇರೋದು ದುರಂತ. ಬಟ್ ಮತ್ತೊಂದು ಕಡೆ ಬಿಜೆಪಿಯ ಮತ್ತೊಂದು ಬಣ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಮಾತನಾಡದೇ ಇದ್ರು ಪ್ರತ್ಯೇಕವಾಗಿ ಹೋರಾಟವನ್ನು ರೂಪಿಸಿದ್ದಾರೆ. ವಕ್ಫ್ ವಿರುದ್ಧ ಒಂದಷ್ಟು ಕಾರ್ಯಕ್ರಮ ಮಾಡಿದ್ರು. ವಾಲ್ಮೀಕಿ ನಿಗಮದ ಹಗರಣವನ್ನು ಕೂಡ ತಳಮಟ್ಟಿಸಿದ್ರು. ವಿಜೇಂದ್ರ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿರ್ಬೋದು. ಆದರೆ ಮತ್ತೊಂದು ಟೀಮ್ ವಕ್ಫ್ ರಿಲೇಟೆಡ್, ವಾಲ್ಮೀಕಿ ನಿಗಮದ ಹಗರಣ, ಅಕ್ರಮ ಬಾಂಗ್ಲಾ ವಲಸಿಗರು 3 ಹೋರಾಟಗಳನ್ನ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಕಟ್ಟಕ್ಕೆ ಅಧ್ಯಕ್ಷನೇ ಆಗಬೇಕೇನಿಲ್ಲ, ಬಿಜೆಪಿಯ ಕಾರ್ಯಕರ್ತ ಆಗಿದ್ರು ಕಟ್ಟಬಹುದು ಅನ್ನೋ ದಾಟಿಯಲ್ಲಿ ಇವರೆಲ್ಲ ಸೇರ್ಕೊಂಡು ಕಟ್ತಾವ್ರೆ. ಈ ಮೂಲಕ ವಿಜೇಂದ್ರ ವಿರುದ್ಧ ಪರ್ಯಾಯ ಶಕ್ತಿ ಆಗೋಕೆ ಹೊರಟವ್ರೆ. ಹೈಕಮಾಂಡ್ಗೆ ನಿಜವಾಗ್ಲೂ ಶಕ್ತಿ ಏನಾರ ಇದ್ದರೆ ಯಾರನ್ನ ನೇಮಕ ಮಾಡ್ತಾರೆ, ಯಾರನ್ನೋ ಒಬ್ಬರನ್ನ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಹೈಕಮಾಂಡ್ ಅಂತೂ ಸ್ಟ್ರಾಂಗ್ ಅಲ್ಲ, ವೀಕೆಸ್ಟ್ ಹೈಕಮಾಂಡ್ ಬಿಜೆಪಿ. ನಿಮ್ಮ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿತಾರ ಅಥವಾ ಬೇರೆ ಯಾರು ಆಗ್ತಾರ? ಹೈಕಮಾಂಡ್ಗೆ ಆ ನಿರ್ಧಾರ ಮಾಡುವಂಥ ಶಕ್ತಿ ತಾಕತ್ ಇದೆಯಾ ಇನ್ನುವೇ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.